ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಬಿಎಸ್ ಯಡಿಯೂರಪ್ಪರ ಆಪ್ತ. ಬಿಜೆಪಿ ಸಂಧಾನ ಸಭೆ ದಿನವೇ ಡಿಕೆ ಶಿವಕುಮಾರ್ ಜೊತೆಗೆ ಭೇಟಿ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ರೇಣುಕಾಚಾರ್ಯ ನಿಯೋಗದ ಭೇಟಿ. ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ಡಿ ಶಿವಕುಮಾರ್ಗೆ ಮನವಿ ಸಲ್ಲಿಕೆ. ಜಲಸಂಪನ್ಮೂಲ ಸಚಿವರು ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ರೇಣುಕಾಚಾರ್ಯ ನಿಯೋಗದ ಭೇಟಿ. ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಕೆ. ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭದ್ರಾ ಜಲಾಶಯ ಸಂಬಂಧ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ಮನವಿ. ಭದ್ರಾ ಜಲಾಶಯದ ಹಿನ್ನೀರು ಅಥವಾ ಜಾಕ್ವೆಲ್ ಹೊಸದುರ್ಗ, ತರೀಕೆರೆ, ಅಜ್ಜಂಪುರ ತಾಲೂಕುಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಅಳವಡಿಸಿರುವಂತಹ ಪೈಪ್ ತೆಗೆದು ಹಿನ್ನೀರು ಅಥವಾ ಜಾಕ್ವೆಲ್ ಮೂಲಕ ನೀರು ಸರಬರಾಜು. ಸೀಳಿರುವ ಭದ್ರಾ ಬಲದಂಡೆ ನಾಲೆಯನ್ನ ಸಿಮೆಂಟ್ ಹಾಕಿ ತಡೆಗೋಡೆ ನಿರ್ಮಾಣ. ನಾಲೆಗೆ ತಕ್ಷಣ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು. ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಬಾರದು. ನಾಲೆಯ ಕೊನೆಯ ಭಾಗಕ್ಕೂ ನೀರು ಪೂರೈಕೆ ಆಗುವಂತೆ ನೋಡಿಕೊಳ್ಳಬೇಕು. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ ರೇಣುಕಾಚಾರ್ಯ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಯಡಿಯೂರಪ್ಪ ಆಪ್ತ. ಬಿಜೆಪಿ ಸಂಧಾನ ಸಭೆ ದಿನವೇ ಡಿಕೆ ಶಿವಕುಮಾರ್ ಜೊತೆಗೆ ಭೇಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಯಡಿಯೂರಪ್ಪರ ಆಪ್ತ. ಇದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಜಲಸಂಪನ್ಮೂಲ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭದ್ರಾ ಜಲಾಶಯ ಸಂಬಂಧ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ಮನವಿ ಮಾಡಿಕೊಳ್ಳಲಾಗಿದೆ. ಒಂದು, ಭದ್ರಾ ಜಲಾಶಯದ ಹಿನ್ನೀರು ಅಥವಾ ಜಾಕ್ವೆಲ್ ಮೂಲಕ ನೀರು ಸರಬರಾಜು. ಹೊಸದುರ್ಗ, ತರೀಕೆರೆ, ಅಜ್ಜಂಪುರ ತಾಲೂಕುಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಅಳವಡಿಸಿರ್ತಕ್ಕಂತಹ ಪೈಪು ತೆಗೆದು ಹಿನ್ನೀರು ಅಥವಾ ಜಾಕ್ವೆಲ್ ಮೂಲಕ ನೀರು ಸರಬರಾಜು ಮಾಡಬೇಕು. ಸೊ ಇವೆಲ್ಲವೂ ಕೂಡ ಬೇಡಿಕೆ. ಇನ್ನು ಸೀಳಿರುವ ಭದ್ರಾ ಬಲದಂಡೆ ನಾಲೆಯನ್ನು ಸಿಮೆಂಟ್ ಹಾಕಿ ತಡೆಗೋಡೆ ನಿರ್ಮಾಣ ಆಗಬೇಕು. ನಾಲೆಗೆ ತಕ್ಷಣ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು. ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಬಾರದು, ಅಂದರೆ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರಾರಂಭ ಆಗಬಾರದು. ನಾಲೆಯ ಕೊನೆಯ ಭಾಗಕ್ಕೂ ನೀರು ಪೂರೈಕೆ ಆಗುವಂತೆ ನೋಡಿಕೊಳ್ಳಲೇಬೇಕು. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ ರೇಣುಕಾಚಾರ್ಯ ನಿಯೋಗದ ಮನವಿ ಒಂದು ಹೋಗಿದೆ. ಇನ್ನು ಡಿಕೆ ಶಿವಕುಮಾರ್ ಇದರ ಆಧಾರದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎನ್ನುವಂತಹದ್ದೇ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಸೊ ಇದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರ್ತಕ್ಕಂಥ ರೇಣುಕಾಚಾರ್ಯ ಮತ್ತು ಒಂದಷ್ಟು ನಿಯೋಗ. ಸೊ ರೇಣುಕಾಚಾರ್ಯ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳಲ್ಲೂ ಕೂಡ ಚರ್ಚೆಗಳು ಆಗೋದಕ್ಕೆ ಶುರುವಾಯಿತು. ಆದರೆ ಇದು ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ಜಲಸಂಪನ್ಮೂಲ ಆಗಿರ್ತಕ್ಕಂತಹ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನು ನಾಲೆಯ ಕೊನೆಯ ಭಾಗಕ್ಕೂ ನೀರು ಪೂರೈಕೆ ಆಗುವಂತೆ ನೋಡಿಕೊಳ್ಳಬೇಕು ಎನ್ನುವಂಥ ಬೇಡಿಕೆ ಇಡೋದಕ್ಕೆ, ಜೊತೆಗೆ ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಬಾರದು. ಕಾಮಗಾರಿ ಕೈಗೆತ್ಕೊಂಡ್ರೆ ಅಲ್ಲಿ ಒಂದಷ್ಟು ತೊಡಕಾಗಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಈ ತರಹದೊಂದು ಡಿಮ್ಯಾಂಡು. ಇನ್ನು ನಾಲೆಗೆ ತಕ್ಷಣ ನೀರು ಹರಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಾನೂ ಕೂಡ ರೇಣುಕಾಚಾರ್ಯರ ಜೊತೆ ಹೋಗಿರತಕ್ಕಂಥ ರೈತರ ನಿಯೋಗ ಒಂದಷ್ಟು ಬೇಡಿಕೆಯನ್ನು ಡಿ ಕೆ ಶಿವಕುಮಾರ್ ಬಳಿ ಇಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.